3-4 ದಿನದಿಂದ ಅನ್ನ ನೀರಿಲ್ಲದೆ ಹುಡುಕಿದರು ಏಕೆ ದೊರೆಯಲಲ್ಲಳು ನನ್ನ ಸರ್ವಚೇತನಮಯ್ಯ ತಾಯಿ. ನನ್ನನ್ನು ಧ್ಯಾನಿಸಿದರೆ ನಾನೇ ಬಂದು ಭೇಟಿಯಾಗುವೆನೆಂದು ಹೇಳಿ ಹೋದ ತಾಯಿ ಏಕೆ ದೊರೆಯಲಲ್ಲಳು. 3-4 ದಿನದಿಂದ ಅನ್ನ ನೀರಿಲ್ಲದೆ ಬಾಯಿ ಒಣಗ ಹತ್ತಿದೆ. ಕಲ್ಲು ಮುಳ್ಳು ತುಳಿಯುತ್ತ ಬಿಸಿಲಿನಲ್ಲಿ ನಡೆದು ಕಾಲಲ್ಲಿ ರಕ್ತ ಸೋರುತ್ತಿದೆ. ಮೈ ಸೋತು ಹೋಗಿದೆ. ಹೇ ಜಗಜ್ಜನನಿಯೇ, ಭಕ್ತವತ್ಸಲಳೆ, ನನ್ನನ್ನು ಧ್ಯಾನಿಸಿದರೆ ನಾನೇ ಬಂದು ಭೇಟಿಯಾಗುವನೆಂದು ಹೇಳಿ ಹೋದ ತಾಯಿ ಏಕೆ ದೊರೆಯಲಲ್ಲಳು. ನಾನು ನಿನ್ನ ದರ್ಶನ ಪಡೆದುಕೊಂಡೇ ಹೋಗುವೆ. ಆ ಗಿಡದ ಕೆಳಗ ಮಲಗುವೆ. ದರ್ಶನ ಮಾಡಿಕೊಂಡು ಹೋಗುವೆ ತಾಯಿ. ಗಿಳಿದು ಬಾ ತಾಯಿ, ಗಿಳಿದು ಬಾ, ಮೀರಿಸಬಲ್ಲ ನನ್ನ ಸತ್ ಶಿಷ್ಯನಾಗಬೇಕಾದವನು ನನಗೆ ದೊರೆಯುತ್ತಾನೆಂದು ಆ ಆಕಾಶವಾಣಿ ನುಡಿಯಿತು. ಅದರಂತೆ ಈ ಚಂದ್ರಗಿರಿ ಕಾನನದೊಳಗೆ 2 ದಿನದಿಂದಲೂ ಶೋಧಿಸುತ್ತಿದ್ದರು. ನನಗೆ ಸತ್ ಶಿಷ್ಯನಾಗಬೇಕಾದವನು ನನ್ನ ಕಣ್ಣಿಗೆ ಕಾಣುತ್ತಲೇ ಇಲ್ಲ. ಇರಲಿ, ಈ ಗಿಡದ ಕೆಳಗೆ ವಿಶ್ರಮಿಸಿ ನಂತರ ಅವನನ್ನು ಶೋಧಿಸಿದರಾಯಿತು. ಏನು, ಈ ಮರದ ಕೆಳಗೆ ಯಾವನೋ ಮಲಗಿರವನಲ್ಲ, ಹೊತ್ತು ಹೊರಳಿ ಹೋಗುತ್ತಿರುವುದು. ಇದೇನು, ಸರ್ಪ ಅವನ ಮುಖದ ಮೇಲೆ ನೆರಳು ಮಾಡಿದೆಯಲ್ಲ. ಇವನೇ ಆ ಸತ್ಪುರುಷನಿರಬಹುದೇ? ಏನಾದರೂ ಆಗಲಿ, ಹತ್ತಿರ ಹೋಗಿ ನೋಡಲೇಬೇಕು. ಇದೇನಿದು, ಸರ್ಪ ಮಾಯವಾಯಿತಲ್ಲ. ಹಾಗಾದ್ರೆ ಆ ಸತ್ಪುರುಷ ಇವನೇ ಇರಬಹುದು. ಆಹಾ, ಎಂಥ ಕಾಂತಿಯುಕ್ತವಾದ ನೇತ್ರ ಕಮಲಗಳು, ಚಂದ್ರನಂತೆ ದುಂಡಾದ ಮುಖ. ಇವನ ಮುಖವನ್ನು ನೋಡುತ್ತಿದ್ದರೆ ಯೋಗಿಯಾಗುವ ಕಳೆ ಇವನ ಮುಖ ಮಂಡಲಲ್ಲೆಲ್ಲ ತುಂಬಿ ಹರಿಯುತ್ತಿದೆ. ಇವನೇ ನನ್ನ ಶಿಷ್ಯನಾಗಲು ಯೋಗ್ಯವಾದದ್ದು. ನೀನಾಗೆ ಬಂದೀಯ ತಾಯಿ.
ನನಗೆ ಮಂತ್ರ ಕಲಿಸಿದವಳು, ನನ್ನ ತಲೆ ಮೇಲೆ ವರದ ಹಸ್ತ ಇಟ್ಟ ತಾಯಿ, ಧನ್ಯ ತಾಯಿ ನಾನು. ನಿನಗೆ ಮಂಗಳವಾಗಿ ಎದ್ದೇಳ ಮೇಲೆ ನಿನ್ನ ಹೆಸರೇನು ಕಂದ? ತಾಯಿ, ಈ ನಾಡ ಜನ ನನಗ ಹುಚ್ಚಯ್ಯ ಅಂತ ಕರೀತಾರ ತಾಯಿ. ಹುಚ್ಚಯ್ಯ, ನಿನ್ನಿಂದಾಗಿ ಈ ನೆಲದ ಭಾಗ್ಯ ಬೆಳಕಾಯಿತಪ್ಪ. ನಡಿ, ಚಂದ್ರಗಿರಿಯ ಮಠದ ಆಸ್ಥಾನಕ್ಕೆ ಹೋಗೋಣ ನಾವೇ. ತಾಯಿ, ಆ ಕಡೆಯಿಂದ ನೂರಾರು ಜನ ನಮ್ಮ ಕಡೆ ಬರ್ತಿರುವರು ನೋಡು ತಾಯಿ. ಹುಚ್ಚಯ್ಯ, ಅವರು ಯಾರನ್ನೋ ಹುಡುಕಿಕೊಂಡು ಹೊರಟಿದ್ದಾರೆ. ತಾಯಿ, ಅವರು ನಮ್ಮ ಕಡೆ ಬಂದರು ತಾಯಿ. ಮಕ್ಕಳೇ, ನಿಮಗೆಲ್ಲ ಕಲ್ಯಾಣವಾಗಲಿ. ನೀವಿತ್ತ ಬಂದ ಕಾರಣ? ತಾಯಿ, ನಾವೆಲ್ಲರೂ ನಿಮ್ಮ ಶಿಷ್ಯರಾಗಲು ಬಂದಿದ್ದೇವೆ. ನಿಮ್ಮನ್ನು ಹುಡುಕುತ್ತಾ ಈ ಚಂದ್ರಗಿರಿಯ ದಾರಿನಲ್ಲಿ ಬಂದಿದ್ದೇವೆ ತಾಯಿ. ಹೌದು ತಾಯಿ. ನಿಮಗೆಲ್ಲರಿಗೂ ಶುಭವಾಗಲಿ. ನಿಮ್ಮೆಲ್ಲರ ಹೆಸರು? ತಾಯಿ, ನನ್ನ ಹೆಸರು ಚಿಕ್ಕವೀರಯ್ಯ. ತಾಯಿ, ನನ್ನ ಹೆಸರು ಬಸವರಾಜ. ನನ್ನ ಹೆಸರು ತಿಪ್ಪಯ್ಯ. ಮಕ್ಕಳೇ, ನಿಮಗೆಲ್ಲರಿಗೂ ಕಲ್ಯಾಣವಾಗಲಿ. ನೀವೆಲ್ಲ ನನ್ನ ಶಿಷ್ಯರಾಗಿ ಈ ಸತ್ಮಾರ್ಗದಲ್ಲಿ ಲೋಕವನ್ನು ಕಾಣುತ್ತಾ ಶಿಷ್ಯ ಯೋಗಿಗಳಾಗಿ ಬಾಳಲಿ ಅಂತ ಮೋಕ್ಷ ಹೊಂದಲು ಆನಂದವಾಗಿರಿ. ಆದರೆ ಇದು ಮುಳ್ಳಿನ ಹಾಸಿಗೆ, ಸುಖದ ಸುಪ್ಪತ್ತಿಗೆ ಅಲ್ಲ. ಈ ಮುಳ್ಳಿನ ಹಾಸಿಗೆಯಲ್ಲಿ ನಡೆಯುವ ಶಿಷ್ಯರು ನೀವಾಗಿವಿರಾ? ತಾಯಿ, ನೀವು ಹೇಳಬೇಕು ಎಲ್ಲಕ್ಕೂ ಸಿದ್ಧರಾಗಿದ್ದೇವೆ ತಾಯಿ. ಸಿದ್ಧರಿದ್ದೇನೆ ತಾಯಿ. ಸಂತೋಷ ಮಕ್ಕಳೇ, ಸಂತೋಷ. ದೂರದಿಂದ ದಣಿದು ಬಂದಿದ್ದೀರಿ ಅಂತ ಕಾಣುತ್ತೆ. ಮಠದ ಕಾಮಧೇನುವನ್ನು ಕರೆಯುತ್ತೇನೆ. ಅದು ನಿಮಗೆ ಏನು ಕೊಡುತ್ತದೋ ಅದನ್ನ ನೀವು ಸ್ವೀಕರಿಸಿ. ಹುಚ್ಚಯ್ಯ, ನೀನು ಅವರ ಜೊತೆಯಲ್ಲಿ ಇರು. ಕಾಮಧೇನು ಬರುವವರೆಗೂ ಈ ಮರದ ಕೆಳಗಿನ ಫಲವನ್ನು ಎಲ್ಲರೂ ಸೇರಿಸಿ. ಆಗಲಿ ಆಗಲಿ ತಾಯಿ. ಶಿಷ್ಯರೇ,